ರಾಗಿ, ಜೋಳ, ಹುರುಳಿ ಇಂಥ ವಸ್ತುಗಳನ್ನು ಪಡ್ಕೊಳ್ತಾ ಇದ್ದ. ಹೀಗೆ ಅವನು ಒಮ್ಮೆ ಗವಳ್ಳಿಗೆ ಬಂದರೆ ಒಂದು 3-4 ದಿನ ಇದ್ದು ವ್ಯಾಪಾರ ಮುಗಿಸ್ಕೊಂಡು ತನ್ನ ಊರಾದ ಸಾಲುಂಡಿಗೆ ಹೋಗ್ತಾ ಇರ್ತಾನೆ. ಗೆಂಡೆ ತಿಮ್ಮನಿಗೆ ತುಂಬ ವಯಸ್ಸಾಗಿರುತ್ತೆ, ಆದರೆ ಮದುವೆ ಆಗಿರೋದಿಲ್ಲ. ಅವನ ರೂಪವನ್ನು ನಾವು ಒಮ್ಮೆ ಕಲ್ಪಿಸಿಕೊಳ್ಳೋದಾದರೆ, ಎಣ್ಣೆ ಹಿಡಿದಂತಹ ಒರಟಾದ ತಲೆ ಕೂದಲು, ಉದ್ದವಾದ ಗಡ್ಡ ಮೀಸೆ, ಪಾಚಿ ಇರುವಂತಹ ಹಲ್ಲುಗಳು, ಕೊಳೆಯಾದ ಅಂಗಿ, ತೂತಾಗಿರುವಂತಹ ಚಡ್ಡಿ, ಹೀಗೆ ಇರ್ತಾನವನು. ಆದರೆ ಈಗ ಕೆಲವು ದಿನಗಳಿಂದ ಅವನ ಒಂದು ರೂಪ ಅದು ಬದಲಾಗಿರುತ್ತೆ. ಕಟಿಂಗೆಲ್ಲ ಮಾಡಿಸ್ಕೊಂಡಿರ್ತಾನೆ, ಅವನು ಶುಭ್ರವಾದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾನೆ. ಕಾರಣ ಏನು ಅಂದರೆ, ಅವನಿಗೆ ಮದುವೆ ನಿಶ್ಚಯವಾಗಿರುತ್ತೆ. ಗೆಂಡೆ ತಿಮ್ಮನಿಗೆ ಗೊತ್ತು ಮಾಡಿರುವಂತಹ ಹುಡುಗಿ, ಅವಳ ಹೆಸರು ಮರಂಕಿ ಅಂತ, ನಂಜನಗೂಡಿನ ಹತ್ತಿರ ಇರುವಂತಹ ಹುಳಿಮಾವು ಅನ್ನೋ ಒಂದು ಗ್ರಾಮಕ್ಕೆ ಸೇರಿದವಳು. ಗೆಂಡೆ ತಿಮ್ಮನ ದೂರದ ನಂಟರ ಮಗಳು. ಗೆಂಡೆ ತಿಮ್ಮ ಹಾಗೂ ಮರಂಕಿಯ ಮದುವೆ ಚೆನ್ನಾಗಿ ನಡೆಯುತ್ತೆ. ಮರಂಕಿ ಸೊಸೆಯಾಗಿ ಸಾಲುಂಡಿಗೆ ಬರ್ತಾಳೆ. ಗೆಂಡೆ ತಿಮ್ಮನ ಮನೆಯ ವಾತಾವರಣ ಏನಿದೆ, ಅದು ಒಂದು ಗ್ರಾಮದ ವಾತಾವರಣ ಹೇಗಿರುತ್ತೋ ಹಾಗಿರುತ್ತೆ. ಅಂದರೆ ಅವರ ಮನೆಯಲ್ಲಿ ಯಾವಾಗಲೂ ಕಿಟಕಿ ಮುಚ್ಚಿರುತ್ತೆ, ಕತ್ತಲಾಗಿರುತ್ತೆ. ಮನೆಯಲ್ಲಿ ಇವರು ಬೆಳೆಸಿರುವಂತಹ ಕೋಳಿ, ನಾಯಿ ಇದೆಲ್ಲ ಮನೆ ಒಳಗೇ ಬರ್ತಾ ಇರುತ್ತೆ. ಅವರ ಒಂದು ಬಚ್ಚಲ ಮನೆ, ಅಲ್ಲಿ ನೀರು ಕಟ್ಕೊಂಡು ವಾಸನೆ ಇರುತ್ತೆ. ಈ ರೀತಿಯ ಒಂದು ವಾತಾವರಣ ಇರುತ್ತೆ. ಆದರೆ ಮರಂಕಿ ಅಲ್ಲಿ ಬಂದ ಮೇಲೆ ಆ ವಾತಾವರಣ ನೋಡಿ ಅದು ಅವಳಿಗೆ ಇಷ್ಟ ಆಗೋ ಇರೋದಿಲ್ಲ. ಕಾರಣ ಏನು ಅಂದರೆ, ಮರಂಕಿ ಸ್ವಲ್ಪ ನಾಗರಿಕತೆಯನ್ನು ಬೆಳೆಸಿಕೊಂಡಿದ್ದಂತಹ ಹುಡುಗಿ. ಅವಳು ನೋಡೋಕ್ಕೆ ತುಂಬ ಅಂದವಾಗಿರ್ತಾಳೆ. ಹಾಗೂ ಈ ಪೇಟೆಯವರ ಒಂದು ಜೀವನ ಪದ್ಧತಿಯನ್ನು ಅವಳು ತನ್ನ ಮನೆಯಲ್ಲಿ ಅಂದರೆ ಹುಳಿಮಾವಿನಲ್ಲಿ ರೂಢಿಸ್ಕೊಂಡಿರ್ತಾಳೆ. ಅವಳಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅವಳ ಒಂದು ಜೀವನ ಶೈಲಿ ಹೇಗಿರುತ್ತಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ಬಾಚಿಕೊಂಡೇ ಅವಳು ಮನೆಯಲ್ಲಿ ಕಸ ಗುಡಿಸೋದು, ಈ ಥರ ಕೆಲಸಗಳನ್ನ ಮಾಡೋದು, ಈ ಥರ ಮಾಡ್ತಾ ಇರ್ತಾಳೆ. ಹಾಗೂ ಅವಳು ಪೌಡ್ರ್ ಹಾಕ್ಕೊಳ್ಳೋದು, ತಲೆಗೆ ಗಮನದೆಣ್ಣೆ ಹಾಕ್ಕೊಳ್ಳೋದು, ಅದೇ ರೀತಿ ಒಳ ಉಡುಪುಗಳು ಹಾಕ್ಕೊಳ್ಳೋದು, ಲಂಗ ಕಾಣುವಂತೆ ಸೀರೆ ಉಟ್ಕೊಳ್ಳೋದು, ಈ ರೀತಿ ಇರುತ್ತೆ. ಇದೆಲ್ಲ ನೋಡಿದಂತಹ ಮರಂಕಿಯ ಅತ್ತೆ ಬೇದಿಯಮ್ಮನಿಗೆ ಇದೆಲ್ಲ ವಿಚಿತ್ರ ಅನಿಸುತ್ತೆ. ಮೊದಲು ಅವರು ಏನೋ ಈಗ ಮದುವೆ ಆಗಿರೋರು ಇರಲಿ ಅಂತ ನಗ್ನಗ್ತಾನೆ ಅದನ್ನೆಲ್ಲ ಸ್ವೀಕರಿಸ್ತಾರೆ. ನಿಧಾನವಾಗಿ ಮರಂಕಿ ತಮ್ಮ ಮನೆಯಲ್ಲಿ ತರುತ್ತಿರುವಂತಹ ಬದಲಾವಣೆಗಳು, ತಾವು ರೂಢಿಸಿಕೊಂಡು ಬಂದಿರುವಂತಹ ಒಂದು ಜೀವನದ ಶೈಲಿ ಏನಿದೆ ಅದಕ್ಕೆ ತುಂಬ ವಿರುದ್ಧವಾಗಿದೆ. ಹಾಗೂ ಅದಕ್ಕೆ ಹೊಂದ್ಕೊಳ್ಳೋಕ್ಕೆ ತಮಗೆ ಕಷ್ಟ ಆಗ್ತಾಯಿದೆ ಅಂತ ಬೇದಿಯಮ್ಮನಿಗೆ ಅನಿಸುತ್ತೆ. ಅದೇ ರೀತಿ ತಿಮ್ಮನ ಅಣ್ಣನಾದ ಗುಳನಾಯಕ, ಅವರ ಅತ್ತಿಗೆ, ಇವರಿಗೆಲ್ಲ ಅನಿಸುತ್ತೆ. ಅದು ನಿಧಾನವಾಗಿ ಏನಾಗುತ್ತಂದರೆ, ಸಣ್ಣ ಪುಟ್ಟ ಜಗಳಗಳು ಶುರುವಾಗಿ ದಿನೇ ದಿನೇ ಜಗಳ ಆಗೋಕ್ಕೆ ಶುರು ಆಗುತ್ತೆ. ಮನೆಯ ಒಂದು ವಾತಾವರಣ ನಿಧಾನವಾಗಿ ಬದಲಾಗ್ತಾ ಇರುತ್ತೆ. ಇದು ಗೆಂಡೆ ತಿಮ್ಮ